ಹಲೋ, ನಮಸ್ತೆ, ಶುಭ ಮುಂಜಾನೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಮಾರ್ನಿಂಗ್ ಬೂಸ್ಟ್ ಟೀ ಆಗ್ತಾಯಿದೆ. ಇದಿಲ್ಲದೆ ನನ್ನ ದಿನ ಸ್ಟಾರ್ಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ನೀರು ದೋಸೆ ಮಾಡುವ ಅಂತ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ನನ್ನ ಫೇವ್ರೆಟ್ ಫುಡ್ ಜೊತೆಗೆ ಈಸಿ ಫುಡ್ ಬ್ರೇಕ್ಫಾಸ್ಟ್ ಇದು ನೀರು ದೋಸೆ. ನೀರು ದೋಸೆ ಜೊತೆ ಕಾಯಿ ಚಟ್ನಿ ಕೂಡ. ಯಾರಿಗೆಲ್ಲ ನೀರು ದೋಸೆ ಇಷ್ಟ, ಜೊತೆಗೆ ಏನು ಕಾಂಬಿನೇಷನ್ ಅಂತ ಗೊತ್ತೀರಾ? ನನಗೆ ನೀರು ದೋಸೆ ಜೊತೆಗೆ ಚಟ್ನಿಗಿಂತ ಬಸಳೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ತಿಳಿ ಸಾರು ಕೂಡ ಇದ್ದರೆ ನೀರು ದೋಸೆಗೆ ಇಷ್ಟ ಆಗುತ್ತೆ. ಯಾರಿಗೆ ಏನೇನು ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ. ಜೊತೆಗೆ ನೀರು ದೋಸೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ನನಗೆ. ನಾನಂತ ಇವತ್ತು ಕಾಯಿ ಚಟ್ನಿ ಮಾಡಿದ್ದೇನೆ. ನಾನು ಫಸ್ಟ್ ಅಡುಗೆ ಕೆಲಸ ಮುಗಿಸಿ ಯಾವಾಗಲೂ ಗಂಗಮ್ಮನ ಹತ್ರ ಹೋಗೋದು. ನೋಡಿ, ಗಂಗಮ್ಮನಿಗೆ ಹಾಕುವ ಫುಡ್ ಇದು. ಕಡಲೆ ಹಿಂಡಿ ಮತ್ತು ತೆಂಗಿನಕಾಯಿ ಹಿಂಡಿನ ಯಾವಾಗಲೂ 2 ಹೊತ್ತು ಹಾಕ್ತೇನೆ ಗಂಜಿ ನೀರು ಜೊತೆಗೆ. ಹಾಲು ಕರೆದಾದ್ಮೇಲೆ ಗಂಗಮ್ಮನ ಕಟ್ಟಲಿಕ್ಕೆ ಗದ್ದೆಗೆ ಕರ್ಕೊಂಡು ಹೋಗ್ತೇನೆ. ಇದೆಲ್ಲ ನಾನು ಬ್ರೇಕ್ಫಾಸ್ಟ್ ಆಗೋ ಮುಂಚೆನೇ ಮಾಡ್ಕೋತೇನೆ ಕೆಲಸನ. ಸ್ವಲ್ಪ ಮಂಜು ಬಿದ್ದು ಹುಲ್ಲೆಲ್ಲ ಸಿಗತ್ತೆ ತಿನ್ನಲಿಕ್ಕೆ ಅಂತ ಹೇಳಿ ಬೇಗ ಕರ್ಕೊಂಡು ಹೋಗ್ತೇನೆ ಬೆಳಿಗ್ಗೆ. ಸ್ಪ್ರಿಂಕ್ಲರ್ ಆಗ್ತಿದೆ ಕಾಫಿ ತೋಟದಲ್ಲಿ. ಇದು 2ನೇ ಟ್ರಿಪ್ಪು. ಕಾಫಿ ಗಿಡಕ್ಕೆ ಸೆಟ್ ಆಗೋಕ್ಕೆ ಇದು 2ನೇ ಟ್ರಿಪ್ ಹೊಡಿತಾರೆ. ಇಲ್ಲೊಂದು ಕೊಕ್ಕರೆ ಗಂಗಮ್ಮನಿಗೆ ವೇಟಿಂಗ್ ಯಾವಾಗಲೂ. ಗಂಗಮ್ಮನ ಕಟ್ಟಿದ ತಕ್ಷಣ ಗಂಗಮ್ಮನ ಬೆನ್ನ ಮೇಲೆ ಇರುತ್ತೆ ಇದು ಯಾವಾಗಲೂ. ನೋಡಿ, ಸಂಜೆ ಕರ್ಕೊಂಡು ಬರಲಿಕ್ಕೆ ಹೋಗೋಷ್ಟೊತ್ತಿಗೆ 3-4 ಕೊಕ್ಕರೆಗಳು ರೆಡಿ ಇರುತ್ತೆ. ಗಂಗಮ್ಮನ ಕಟ್ಟಿ ಆದಮೇಲೆ ಕಿಟ್ಟುನ ಕರ್ಕೊಂಡು ಹೋಗ್ತೇನೆ. ಇವನೊಂದು 6 ಸುತ್ತು ಸುತ್ತಿಸ್ತಾನೆ ನನ್ನನ್ನು. ಓಡೋದು. ನಿನ್ನೆ ಸ್ವಲ್ಪ ಬೆರಳು ಕೂಡ ನೋವಾಗಿದೆ ಹಗ್ಗ ಸುತ್ತಕೊಂಡು. ಮಧ್ಯಾಹ್ನಕ್ಕೆ ಇವತ್ತು ಮೂಲಂಗಿ ಸೊಪ್ಪು ಪಲ್ಯ ಮತ್ತು ಕಾಯಿ ಟೊಮೆಟೊ ಆಗಿತ್ತು ನಮ್ಮ ಮನೆಯಲ್ಲಿ. ಅದರದ್ದು ಸ್ವಲ್ಪ ಸಾರು ಟೈಪ್ ಮಾಡಿದೆ, ಚೆಂದ ಬೇಯಿಸ್ಕೊಂಡು. ನನ್ನ ಮನೆಯ ಸಣ್ಣ ಹೂತೋಟ. ಈ ಸಲ ಈ ಕೆಲಸ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ನನಗೆ. ಇರೋ ಹೂವಿನ ಕೆಲಸಗಳನ್ನು ಸ್ವಲ್ಪ ಅತ್ತೆನೇ ಮಾಡಿದ್ದಾರೆ. ತುಂಬ ಹೂವಿನ ಗಿಡಗಳಿತ್ತು, ಈಗ ತುಂಬ ಬಾಡಿ ಹೋಗಿ ಏನೇನೋ ಆಗಿ ಹೀಗೆಲ್ಲ ಆಗೋಗಿದೆ. ಖಂಡಿತ ನನ್ನ ಇವತ್ತಿನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಎಲ್ಲ ಇರಲಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕಂತೂ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.